ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಏನು ಗೊತ್ತಾ, ವಿಡಿಯೋ ಇಷ್ಟು ದೊಡ್ಡದು ಲೆಹಂಗಾನ ಬಿಚ್ಚಿ ಇಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ತೋರಿಸ್ತೀನಿ ನೋಡಿ. ಫ್ರೀ ಸೈಜ್ ಇರುತ್ತೆ, ವೇಸ್ಟೆಲ್ಲ ಈ ಥರ ಇರುತ್ತೆ ನೋಡಿ. ಇಷ್ಟು ದೊಡ್ಡದಿದೆ. ಟೇಪಲ್ಲಿ ತೋರಿಸ್ತೀನಿ ಎಷ್ಟು ವೇಸ್ಟ್ ಮೆಜರ್ಮೆಂಟ್ ಇರುತ್ತೆ, ಕಸ್ಟಮರ್ಗೆ ಎಷ್ಟು ಬೇಕಂತ ತೋರಿಸ್ತೀನಿ ನೋಡಿ. ಈ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಇದೆರಡು ಒಂದೇ ಕಸ್ಟಮರ್ದು ಲೆಹಂಗಾ. ಟೋಟಲ್ ಬಂದು 22 ಅಂದರೆ 22 ಅಂದರೆ ನಮಗೆ ಒಂದು ಸೈಡು 22, ಇನ್ನೊಂದು ಸೈಡು 22 ಅಂದರೆ 44 ಇರುತ್ತೆ. ಬಟ್ ನಮಗೆ ಬೇಕಾಗಿರೋದು ಎಷ್ಟು ಅಂದರೆ 16 32 ಬೇಕು. ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಕಸ್ಟಮರ್ಗೆ, ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ನಮಗೆ 9 ಇಂಚನ್ನ ನಾನು ಕಟ್ ಮಾಡ್ಕೋಬೇಕಾಗುತ್ತೆ. 9 ಇಷ್ಟು ಫ್ರೀ ಸೈಜ್ ಇರುತ್ತೆ. ಮತ್ತು ಇದು ಅವ್ರಿಗೆ ಫ್ರೀ ಸೈಜ್ ಇರೋದ್ರಿಂದ ಅಷ್ಟು ನೀಟಾಗೇ ಕುತ್ಕೊಳ್ಳಲ್ಲ. ಇದಕ್ಕೆ ಇದೆರಡು ಒಂದೇ ಸೈಜ್ ಆಗಿರೋದ್ರಿಂದ ಇದನ್ನು ರಿಮೂವ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಇವೆರಡು ಇವತ್ತು ಸ್ಟಿಚ್ ಮಾಡೋದು. ಬೆಲ್ಟನ್ನು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟನ್ನು ನಾನು ಕಟ್ ಮಾಡಿಕೊಂಡು ಇಷ್ಟು ವೇಸ್ಟನ್ನ ತೊಗೊಂಡಿದ್ದೀನಿ. ಇದನ್ನು ಸ್ಟಿಚ್ ಮಾಡಿಕೊಂಡು ಇದರಲ್ಲಿ ಎಕ್ಸ್ಟ್ರಾ ಪೀಸ್ ಇತ್ತು ಅಂದರೆ ಇಲ್ಲೆಲ್ಲೂ ಫೋಲ್ಡಿಂಗ್ ಮಾಡೋಕ್ಕರಲ್ಲ. ಆವಾಗಲೇ ತೋರಿಸಿದ್ನಲ್ಲ, ಅದರಲ್ಲಿ ಇನ್ಸೈಡ್ಗೆ ಹಿಂಗೆ ಫೋಲ್ಡಿಂಗ್ ಮಾಡ್ಕೋಬೋದು. ಅದಕ್ಕೆ ನಾನು ಟಾಪ್ ಸೈಡಲ್ಲಿ 2 ಇಂಚನ್ನ ಕಟ್ ಮಾಡ್ಕೊಂಡಿದ್ದೀನಿ. ಲೆಂತನ್ನ ಶಾರ್ಟ್ ಬೇಕಾಗಿತ್ತು ಅಂತ. ಇವಾಗ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ. ಫಸ್ಟಿಗೆ ನಾನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಇಲ್ಲಿ 4 ಫೋಲ್ಡಿಂಗ್ ಮಾಡಿಕೊಂಡು 4 ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿ ನ್ಯಾಚ್ನ ಹಾಕ್ಕೊಂಡಿದ್ದೀನಿ. ನ್ಯಾಚ್ ಹಾಕ್ಕೊಂಡು ನಾನು ಚಿಕ್ಕದಾಗಿ ಒಂದು ಫಿಲ್ಟ್ನ ಇಟ್ಕೊಳ್ತೀನಿ. ಸ್ಟಾರ್ಟಿಂಗ್ ಪಾಯಿಂಟ್ ಇದು ಪೀಸ್ ಇರುತ್ತಲ್ವ, ರೆಡಿ ಪೀಸು. ಹಂಗಾಗಿ ಲೈನಿಂಗಲ್ಲೂ ನಾನು ಕಟ್ ಮಾಡಿಕೊಂಡು ಇದನ್ನು ಹಾಗೆ ಬಿಟ್ಕೊಂಡಿದ್ದೀನಿ ನೋಡಿ. ಯಾವ ಸೈಜಲ್ಲಿ ಬೇಕು ಅಂತ ನಾವು ನೋಡ್ಕೋಬೇಕು ಫಿಲ್ಟ್ನ. ನಾನು ಒಂದು ಅರ್ಧ ಇಂಚಲ್ಲಿ ಇಟ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ತುಂಬ ಚಿಕ್ಕದಿದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬ ವೆಯ್ಟ್ ಇದೆ ಮತ್ತು ಕ್ಯಾನ್ ಎಲ್ಲ ಇರೋದ್ರಿಂದ ಸ್ವಲ್ಪ ವೆಯ್ಟು, ವರ್ಕ್ ಇರೋದ್ರಿಂದ ಕೂಡ ವೆಯ್ಟ್ ಇದೆ. ಈ ಥರ ನೀಡಲ್ನ ತಗೊಳ್ತೀನಿ. ತಗೊಂಡು ಈ ರೀತಿಯಾಗಿ ಒಂದೇ ಸೈಜಲ್ಲಿ ನಾನು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತೀನಿ ನೋಡಿ. ಈ ರೀತಿಯಾಗಿ ಇಲ್ಲೇನಿದೆ, ಈ ಸ್ಟೋನ್ ಇದೆಯಲ್ಲ, ಇದು ಪ್ಲಾಸ್ಟಿಕ್ಕು. ಹಾಗಾಗಿ ಸ್ಟಿಚ್ಗೆ ಇದು ಏನು ಪ್ರಾಬ್ಲಮ್ ಆಗಲ್ಲ. ನಾನು ಅದನ್ನು ಹೀಗೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚಿಂಗ್ ಬಂದರೂ ಕಟ್ಟಾಗಲ್ಲ ಫ್ರೆಂಡ್ಸ್. ಇದು ಪ್ಲಾಸ್ಟಿಕ್ಕು, ನೋಡೋಕ್ಕೆ ಸ್ಟೋನ್ ಥರ ಕಾಣಿಸುತ್ತೆ, ಬಟ್ ಇದು ಪ್ಲಾಸ್ಟಿಕ್ಕು. ಈ ರೀತಿಯಾಗಿ ಮಾಡಿಕೊಂಡು ನಿಮಗೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ತೋರಿಸ್ತೀನಿ. ಎಲ್ಲಿ ನ್ಯಾಚ್ ಹಾಕ್ಕೊಂಡಿದ್ದೀನಿ ಅಲ್ಲಿವರೆಗೂ ನಾನು ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ ಏನು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಆಗಿದೆ. ಇದು ಸ್ವಲ್ಪ ವೆಯ್ಟ್ ಇರುತ್ತೆ, ನೋಡ್ಕೋಬೇಕು. ಇದಾದಮೇಲೆ ಬೆಲ್ಟ್ ಇದೆಯಲ್ಲ, ಈ ಬೆಲ್ಟನ್ನ 4 ಫಸ್ಟು 2 ಭಾಗಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಹೀಗೆ ಫೋಲ್ಡ್ ಮಾಡಿಕೊಂಡು ಇಲ್ಲೂ ಕೂಡ ನಾನು ನ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇದು ಫಿನಿಶಿಂಗ್ ಯಾವ ರೀತಿ ಇರುತ್ತೆ ಅಂದರೆ ನಾವು ತುಂಬ ಈಸಿಯಾಗಿ ಫಿನಿಶ್ ಮಾಡ್ಕೊಳ್ಳೋವಂಥದ್ದು. ಈಗ ಈ ಮಾರ್ಕ್ಗೆ ಇಲ್ಲಿ ನೋಡಿ, ಇಲ್ಲೇನು ಫಿಲ್ಟ್ ಇಟ್ಕೊಂಡಿದ್ದೀನಲ್ಲ, ಆ ಫಿಲ್ಟ್ಸು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ನೋಡಿ. ಈ ರೀತಿಯಾಗಿ ಇಲ್ಲಿಂದ 1 ಫಿಲ್ಟು ಜಾಸ್ತಿ ಆಗಿದೆ. ಇದನ್ನು ನಾನೇನು ಬಿಚ್ಚಲ್ಲ. ಇವಾಗ ನೆಕ್ಸ್ಟ್ ಫಿಲ್ಟ್ ಕೊಡೋದನ್ನ ಸ್ವಲ್ಪ ಹತ್ರ ಕೊಟ್ಕೊಳ್ತೀನಿ. ಆವಾಗ ನನಗೆ ಈಸಿಯಾಗಿ ಯಾವುದೇ ರೀತಿಯಾದಂಥ ಕಡಿಮೆ ಜಾಸ್ತಿ ಅನ್ನೋದು ಬರಲ್ಲ. ಸಾರಿ ಫ್ರೆಂಡ್ಸ್, ಕೆಮ್ಮು ಬಂದಿದೆ.
ನೋಡಿ ಈ ರೀತಿಯಾಗಿ ಹೊಸ್ದಾಗಿ ಏನಾದರೂ ಸ್ಟಿಚ್ ಮಾಡ್ತಾ ಇರ್ಬೇಕಾದ್ರೆ ತುಂಬ ಲೆಹಂಗಾ ಸ್ಟಿಚ್ ಮಾಡ್ತಾ ಇರ್ತೀನಿ. ಕೆಲವೊಂದು ಸರಿ ನೆನ್ನೆ ಕೂಡ ನಾನು ನಿಮಗೆ ಶಾರ್ಟ್ಸಲ್ಲಿ ಹಾಕಿದ್ದೆ, ಅದ್ರದ್ದು ಸ್ಟಿಚ್ ಮಾಡುವಾಗ ನಾನು ವಿಡಿಯೋ ಮಾಡೋಕ್ಕಾಗಲ್ಲ, ಕೆಲವೊಂದು ಸರಿ ಮಾಡಿರಲಿಲ್ಲ. ಇದನ್ನು ನಾನು ಯಾವ ರೀತಿ ಫಿನಿಶ್ ಮಾಡ್ತೀನಿ ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ. ಫಿಲ್ಟನ್ನು ನಾನು ಹೀಗೆ ಕೊಟ್ಕೊಳ್ತೀನಿ. ಇದೇ ರೀತಿಯಾಗಿ ಫಿಲ್ಟ್ನ ಅರೇಂಜ್ ಮಾಡ್ಕೋಬೇಕು. ಅರೇಂಜ್ ಮಾಡಾದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಈಗ ಆಲ್ಮೋಸ್ಟ್ ಎಂಡಿಂಗ್ವರೆಗೂ ಬಂದಿದ್ದೀನಿ. ಒಂದೇ ಲೆವೆಲಲ್ಲಿ ಫಿಲ್ಸ್ನ ಇಟ್ಕೊಂಡು ಬಂದಿದ್ದೀನಿ. ಇದೊಂಥರ ಫ್ಯಾಬ್ರಿಕ್ ಬೇರೆ ಥರ ಇದೆ. ನೀಟಾಗಿ ಈ ರೀತಿ ಮಾಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟು ಏನು ಮಾಡಬೇಕಪ್ಪ ಅಂತ ತೋರಿಸ್ತೀನಿ. ಈ ಕೆಳಗಡೆ ಲೈನಿಂಗ್ ಇದೆಯಲ್ಲ, ಇದು ದೊಡ್ಡ ಸೈಜ್ಗೆ ಅಂತ ಇರುತ್ತೆ. ಹಾಗಾಗಿ ನಾವು ಇದನ್ನು ಹೀಗೆ ಸ್ಟಿಚ್ ಮಾಡ್ಕೊಳ್ತೀವಿ. ಇದಾದಮೇಲೆ ಇಲ್ಲೂ ಕೂಡ ಸೇಮ್ ಸ್ಟಿಚ್ ಮಾಡಿಕೊಂಡು, ಇದು ಎಕ್ಸ್ಟ್ರಾ ಇರುತ್ತೆ, ದೊಡ್ಡ ಸೈಜ್ ಇರುತ್ತಲ್ಲ, ನಾವು ಫಿಲ್ಸ್ನ ಬೇರೆ ಥರ ಕೊಟ್ಟಿರ್ತೀವಲ್ಲ, ಹಾಗಾಗಿ ಇದನ್ನು ನಾನು ಫಿಲ್ಸ್ನ ಕೊಟ್ಕೋತೀನಿ. ಯಾವುದೇ ರೀತಿಯಾಗಿ ಇದನ್ನು ಕಟ್ಟಿಂಗ್ ಏನು ಮಾಡ್ತಾ ಇಲ್ಲ. ಫಸ್ಟು ಅವರು ಕೊಟ್ಟಿರುವಾಗ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನೋಡಿ ಈ ರೀತಿಯಾಗಿ ಫ್ಲಾಟಲ್ಲಿ ಕೊಟ್ಟಿರ್ತಾರೆ, ಆಯಿತಾ. ನಾವೇನು ಮಾಡಬೇಕು, ಬೇಕಂದರೆ ನಾವು ಇದನ್ನು ಕ್ರಾಸ್ ಮಾಡ್ಕೋಬೇಕು. ಅದ್ರ ಬದಲು ವೇಸ್ಟ್ ಯಾಕೆ ಮಾಡ್ಕೋಬೇಕು ಅಲ್ವಾ. ಇದನ್ನು ನೀಟಾಗಿ ಫಿಲ್ಟ್ ಕೊಟ್ಬಿಟ್ರೆ ಇನ್ನೂ ನೀಟಾಗಿ ಚೆನ್ನಾಗಿ ಕುತ್ಕೊಳ್ಳುತ್ತಲ್ವ. ನಾವು ಎಷ್ಟು ಇಂಚನ್ನ ಕಟ್ ಮಾಡ್ಕೊಂಡಿರ್ತೀವಿ ಅದನ್ನು ಸ್ವಲ್ಪ ದೂರಕ್ಕೆ, ಇಲ್ಲ ಅಂದರೆ ನೀವೇನು ಮಾಡಬೇಕು, ಈ ಸೆಂಟರ್ ಸ್ಟಿಚ್ ಇರುತ್ತೆ ಇಲ್ಲಿ ಕ್ರಾಸಾಗಿ ಸ್ಟಿಚ್ ಮಾಡ್ಕೋಬೇಕು. ಅದ್ರ ಬದಲು ಈ ರೀತಿಯಾಗಿ ಮಾಡ್ಕೊಳ್ಳಿ. ವೇಸ್ಟ್ ಏನಕ್ಕೆ ಮಾಡ್ಕೋಬೇಕು ಅನ್ನೋದಕ್ಕೆ ಒಬ್ಬೊಬ್ಬರು ಬೇಡ ಅಂತ ಹೇಳ್ತಾರೆ, ಅವ್ರಿಗೆ ನಾನು ಕಟ್ಟಿಂಗ್ನ ಮಾಡ್ಕೊಳ್ತೀನಿ. ಬಟ್ ಒಬ್ಬೊಬ್ಬರು ಏನು ಅನಿಸುತ್ತೆ, ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನೇನು ಮಾಡ್ತೀನಿ, ಇದನ್ನೇ ಸ್ವಲ್ಪ ಸ್ಟಿಚಿಂಗ್ನ ಕೊಟ್ಟು ಅಡ್ಜಸ್ಟ್ ಮಾಡ್ತೀನಿ. ನಮಗೇನು ಜಾಸ್ತಿ ಏನು ಬೇಕಾಗಿಲ್ಲ. ನಾವು ಎಷ್ಟು ಕಟ್ಟಿಂಗ್ ಮಾಡಿರ್ತೀವಲ್ಲ, ಒಂದು 4-5 ಇಂಚ್ ಕಟ್ ಮಾಡಿರ್ತೀವಿ. ಈ ಒಂದೊಂದು ಫಿಲ್ಟ್ರನ್ನ ಕೊಟ್ಬಿಟ್ರೆ ನಮಗೆ ಯಾವುದೇ ರೀತಿಯಾದಂಥ ಡಿಫ್ರೆನ್ಸ್ ಅಂತ ಏನು ಬರಲ್ಲ. ದೂರ ಒಂದೊಂದು ಸ್ಟಿಚಿಂಗ್ನ ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವುದೇ ರೀತಿಯಾದ ಡಿಫ್ರೆನ್ಸ್ ಕಾಣಿಸಲ್ಲ. ಮತ್ತು ಎಕ್ಸ್ಟ್ರಾ ಕೆಲಸ ಅಂತ ಏನಿಲ್ಲ. ಫ್ಯಾಬ್ರಿಕ್ಕು ಅಲ್ಲೇ ಇದ್ದಷ್ಟು ನಮಗೆ ಇನ್ನೂ ನೀಟಾಗಿ ಕುತ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ, ಆಯಿತಾ. ಇವಾಗ ಇದನ್ನು ಸಮ ನೋಡ್ಕೋಬೇಕು. ನೋಡಿ ಈ ರೀತಿಯಾಗಿ ಇದಕ್ಕೂ ಸಮ ಬಂದಿದೆಯಾ ಅಂತ ನೋಡ್ಕೋಬೇಕು. ಈ ರೀತಿ ಇಟ್ಕೋಬೇಕು. ನೋಡಿ ಇವಾಗ ಇದು ಸಮ ಬಂದಿಲ್ಲ, ಹಾಗಾಗಿ ಇಲ್ಲಿ ಸೆಂಟ್ರಲ್ಲಿ ನಮ್ಗೆ ಅದೇ ಹೇಳಿದ್ನಲ್ಲ, 4 ಇಂಚ್ ಅಷ್ಟೇ ನಾವು ಕಟ್ ಮಾಡ್ಕೊಂಡಿರೋದ್ರಿಂದ ನನಗೆ ಇದರಲ್ಲಿ ಜಾಸ್ತಿ ಫಿಲ್ಸ್ ಏನು ಬೇಕಾಗಿರಲ್ಲ. ಒಂದು ಸೆಂಟ್ರಲ್ಲಿ ಒಂದು 3, ಆ ಕಡೆ ಈ ಕಡೆ 3 ಅಂತ ಇದನ್ನು ಈ ರೀತಿಯಾಗಿ ಬಿಚ್ಕೊಳ್ತಾ ಇದ್ದೀನಿ. 3 ಕೊಟ್ಟರೆ ಸಾಕು. ನಾನು 5 ಕೊಟ್ಟಿದ್ದೆ, 5 ಕೊಟ್ಟರೆ ನಮಗೆ ಇದಾಗುತ್ತೆ. ಹಾಗಾಗಿ ಇಲ್ಲಿ ಇದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದೆರಡನ್ನೂ ಸೇರಿಸಿ, ಈ ಲೈನಿಂಗ್ ಪೀಸ್ ಏನಿದೆ ಈ ಪೀಸನ್ನು ಸೇರಿಸಿ ಈ ರೀತಿಯಾಗಿ ಸ್ಟಿಚಿಂಗ್ನ ಹಾಕೋಬೇಕು. ಆಮೇಲೆ ಇಲ್ಲಿ ನಾನು ಸೈಡ್ ಕೂಡ ಸ್ವಲ್ಪ ದೂರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಬೇಕಂದರೆ ಜಿಪ್ ಹಾಕ್ಬೋದು. ಇದು ನಾನು ಬೆಲ್ಟಲ್ಲಿ ಕೆಲವು ಸರಿ ಉಕ್ಸ್ಬೇಕಂತ ಕೇಳ್ತಾರೆ ಕಸ್ಟಮರು. ಆದರೆ ಈ ಲೆಹಂಗಾಗೆ ಸ್ವಲ್ಪ ಡಿಸೈನರ್ ವೇರ್ ಬೇಕಂತೇಳಿ ಈ ಥರ ದಾರ, ಇವಾಗ ಡಿಸೈನರ್ ಬರ್ತಾ ಇದೆಯಲ್ಲ, ಇದನ್ನು ಕಟ್ಟೋದ ಥರ ಮಾಡೋ ಥರ ಹೇಳಿದ್ದಾರೆ. ಹಾಗಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದೆರಡನ್ನೂ ಸೇರಿಸಿ ಸ್ಟಿಚ್ ಮಾಡ್ಕೊಂಡು ಬರೋಣ. ಫೈನಲಿ ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಓವರ್ಲಾಕ್ ಮಾಡ್ಕೊಳ್ತೀನಿ, ಥ್ರೆಡ್ಸ್ ಎಲ್ಲ ಆಚೆ ಬರದೇ ಇರೋ ಥರ. ಫೈನಲಿ ಈ ರೀತಿಯಾಗಿ ಫಿಲ್ಸ್ನ ಇಟ್ಕೊಂಡಿದ್ದೀನಿ. ಇದು ತುಂಬ ವೆಯ್ಟ್ ಇದೆ. ಇಲ್ಲಿ ವರ್ಕ್ ಇರೋದ್ರಿಂದ ಮತ್ತು ಕ್ಯಾನ್ ಇರೋದ್ರಿಂದ ಸ್ವಲ್ಪ ವೆಯ್ಟ್ ಇರೋದ್ರಿಂದ ಇದಕ್ಕೆ ನಾನು ಕಟ್ಟೋ ಥರನೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಏನು ಮಾಡೋದು ಅಂತಂದರೆ, ಇದು ಫುಲ್ ಫಿನಿಶಿಂಗ್ ಆಗಿದೆ. ಫುಲ್ ಫಿನಿಶಿಂಗ್ ಆದಮೇಲೆ ಇದು ಸೈಡ್ ನಾನು ಇವಾಗಿನ್ನೂ ಸ್ಟಿಚ್ ಮಾಡಿಲ್ಲ.
ಫಸ್ಟಿಗೆ ನೋಡಿ, ತುಂಬ ಈಸಿ ಮೆಥಡು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಇದು ನನಗೆ ಟಾಪ್ ಸೈಡ್ ಬರಬೇಕಲ್ಲ, ನಾನು ಇಲ್ಲಿ ಇಟ್ಕೊಂಡು ಇದ್ರ ಮೇಲೆ ಸ್ಟಿಚ್ ಹಾಕ್ತೀನಿ. ಇದು ಆಲ್ರೆಡಿ ಇಲ್ಲಿ ಓವರ್ಲಾಕ್ ಆಗಿದೆ. ನಾನು ಅರ್ಧ ಇಂಚಿಗೆ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚಿಂಗ್ನ ಹಾಕ್ಕೊಳ್ತೀನಿ. ಸ್ವಲ್ಪ ಲೆಂತ್ ಆಗ್ಬೋದು ವಿಡಿಯೋ, ಹಾಗಾಗಿ ಸ್ವಲ್ಪ ಶಾರ್ಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್. ತುಂಬ ವೆಯ್ಟ್ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗುತ್ತೆ, ಹಾಗಾಗಿ ನಾನು ಸ್ವಲ್ಪ ತೋರಿಸ್ತೀನಿ. ನಿಮಗೆ ಗೊತ್ತಿರುತ್ತೆ ಈಸಿಯಾಗಿ. ನಾನೀಗ ಆಲ್ರೆಡಿ ಏನು ರೆಡಿ ಮಾಡ್ಕೊಂಡಿದ್ದೀನಲ್ಲ, ಅದನ್ನೇ ಟಾಪ್ ಸೈಡಲ್ಲಿ ಇಟ್ಕೊಂಡು ಏನು ಮಾರ್ಜಿನ್ ಇದೆ ಆ ಮಾರ್ಜಿನ್ನ ಇಲ್ಲಿ ಇಟ್ಕೊಂಡು ಸ್ಟಿಚಿಂಗ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಇದು ಇನ್ಸೈಡ್ ಹೋಗಬೇಕು, ಆಮೇಲೆ ಇದು ಟಾಪ್ ಸೈಡ್ ಬರಬೇಕು. ಹಾಗಾಗಿ ಈಗ ಪೂರ್ತಿ ಸ್ಟಿಚ್ ಮಾಡ್ಕೊಂಡು ಟಾಪ್ ಸೈಡ್ ಫಿನಿಶಿಂಗ್ ತೋರಿಸ್. ನೋಡಿ, ಈ ರೀತಿಯಾಗಿ ಕರೆಕ್ಟಾಗಿ ಫಿನಿಶಿಂಗ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಬರಲ್ಲ. ಅರ್ಧ ಇಂಚಿಗೆ ಕರೆಕ್ಟಾಗಿ ಮಾರ್ಜಿನಲ್ಲಿ ಸ್ಟಿಚ್ ಮಾಡಿರೋದ್ರಿಂದ. ಈಗ ಔಟ್ಸೈಡ್ ಮಾಡೋದಕ್ಕೆ ಮುಂಚೆ ಇಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ, ಆಮೇಲೆ ತೋರಿಸ್ತೀನಿ. ಇದಾದಮೇಲೆ ಫ್ರೆಂಡ್, ಈ ರೀತಿ ಇಟ್ಕೊಂಡು ಇಲ್ಲಿ ನೋಡಿ, ಇಲ್ಲಿಂದ ಈ ರೀತಿಯಾಗಿ ಫಿನಿಶಿಂಗ್ನ ಕೊಡಬೇಕು. ಏನಿದೆ ಮೊದಲೇ ರೆಡಿ ಇತ್ತಲ್ಲ, ಅದನ್ನೇ ಉಲ್ಟಾ ಮಾಡಿದ್ದೀನಿ ನಾನು. ಯಾವುದೇ ರೀತಿ ಅಂತ ಎಕ್ಸ್ಟ್ರಾ ತೊಗೊಳ್ಳಿಲ್ಲ. ಇಲ್ಲಿ ಸ್ವಲ್ಪ ದಪ್ಪ ಇರುತ್ತೆ ಬೇಕು, ಹಂಗಾಗಿ ಒಂದು ಸ್ವಲ್ಪ ಸ್ಲೋ ಆಗಿ ನೀರನ್ನ ಇಳಿಸ್ಕೋಬೇಕು. ನೋಡಿ, ನಾವೇನು ಸ್ಟಿಚ್ ಹಾಕ್ಕೊಂಡಿದ್ದೀವಲ್ಲ, ಅದೇ ಸ್ಟಿಚ್ಚಿಗೆ ಈ ರೀತಿ ಇಟ್ಕೊಂಡು ಫಿಲ್ಸ್ ಎಲ್ಲ ನೀಟಾಗಿ ಕುತ್ಕೋಬೇಕು. ಹೆಂಗೆ ಬೇಕು ಹಂಗೆಲ್ಲ ಸ್ಟಿಚ್ ಹಾಕೋಕ್ಕಾಗಲ್ಲ. ಇನ್ಸೈಡ್ ಸ್ವಲ್ಪ ನೋಡ್ಕೋಬೇಕು. ನೋಡಿಕೊಂಡು ಇಲ್ಲಿ ಟಾಪ್ ಸೈಡು ಈ ಥರ ಫಿಲ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಈ ರೀತಿಯಾಗಿ ಸ್ವಲ್ಪ ಜೋಡಿಸ್ಕೋಬೇಕು. ಈ ರೀತಿಯಾಗಿ ಜೋಡಿಸ್ಕೊಂಡು ನೋಡಿ, ಈ ರೀತಿಯಾಗಿ ನಾವಿಲ್ಲಿ ಫಸ್ಟ್ ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ, ಅದೇ ಇದ್ರ ಮೇಲೆ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಈ ರೀತಿಯಾದಂಥ, ಇದು ಸ್ವಲ್ಪ ಫ್ಯಾಬ್ರಿಕ್ ವೆಯ್ಟ್ ಇರೋದ್ರಿಂದ ಆ ಥರ ಕಾಣಿಸ್ತಾ ಇದೆ. ಮಾಮೂಲಿ ಈ ಥರ ನಿಮಗೆ ತೋರಿಸುವಾಗ ನೀಟಾಗೆ ಕಾಣಿಸುತ್ತೆ. ಫೈನಲಿ ಲೆಹಂಗಾ ಈ ರೀತಿಯಾಗಿ ಸ್ಟಿಚ್ ಆಯಿತು. ನಾನು ಈ ಥ್ರೆಡ್ ಕೂಡ ಫಸ್ಟೇ ಹಾಕ್ಕೊಂಡು ಸ್ಟಿಚಿಂಗ್ನ ಮಾಡ್ಕೊಂಡಿದ್ದೀನಿ. ಇದ್ರದ್ದು ಬ್ಲೌಸು ಸೆಲ್ಫ್ ಕಲರ್ ಇದೆ, ದಾವಣಿ ಬಂದು ಗ್ರೀನ್ ಕಲರ್ ಇದೆ. ನೋಡಿ, ನೀಟಾಗಿ ಫಿನಿಶಿಂಗ್ ಬಂದಿದೆ. ಒಂದೇ ಲೆವೆಲಲ್ಲಿ ಫಿಲ್ಸ್ ಇದೆ. ಇದ್ರದ್ದು ಬ್ಲೌಸ್ ಸ್ಟಿಚಿಂಗು ಈ ರೀತಿಯಾಗಿ ರೆಡಿಯಾಗಿದೆ. ಫ್ರಿನ್ಸ್ ಕಟ್ಟು, ಬ್ಯಾಕಿಗೆ ವರ್ಕ್ ಬಂದಿದೆ. ಸ್ಲೀವ್ಗೂ ಕೂಡ ಈ ರೀತಿಯಾದಂಥ ವರ್ಕ್ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.